ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ದರ ಹೆಚ್ಚಳ ಹಿನ್ನೆಲೆ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ತಂಡ ಭೇಟಿ ಕೊಟ್ಟಿದೆ. ರಾಜ್ಯ ಸರ್ಕಾರ ಈಗ ಗ್ಯಾರಂಟಿಗಳ ಗೊಂದಲದಲ್ಲೇ ಇರುವಂತದ್ದು. ಆ ಗೊಂದಲದ ಮಧ್ಯದಲ್ಲಿ ಒಂದೊಂದು ವಿವಾದಗಳು ಸೃಷ್ಟಿ ಆಗ್ತಾ ಇದೆ. ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸಾ ದರವನ್ನ ಹೆಚ್ಚಳ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೀಗ ಸಂಜಯ್ ಗಾಂಧಿ ಆಸ್ಪತ್ರೆಗೆ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಅವ್ರು ಹೇಳಿದ್ದಾರೆ, ಈಗ 10 ರೂಪಾಯಿ ಇದ್ದಿದ್ದು 20 ರೂಪಾಯಿ, 25 ರೂಪಾಯಿ ಇದ್ದಿದ್ದು 50 ರೂಪಾಯಿ, ಈ ರೀತಿಯಾಗಿ ಆಯಾಯ ಆಸ್ಪತ್ರೆಗಳ ಇಂಪ್ರೂವ್ಮೆಂಟ್ಸ್ಗೆ ಆ ಆಸ್ಪತ್ರೆಗಳು ಕೆಲವೊಂದು ಕಡೆ ಈಗ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಅದು ಪ್ರಸ್ತಾವನೆ ಇತ್ತು, ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಸ್ವಲ್ಪ ಜಾಸ್ತಿ ಮಾಡಲಾಗ್ತದೆ, 15ರಿಂದ 20% ಅಂತ. ಆಸ್ಪತ್ರೆಯ ದರ ಪಟ್ಟಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಶೋಕ್ ಅವರು. ದರ ಹೆಚ್ಚಳ ಮಾಡಿರುವ ಸರ್ಕಾರದ ವಿರುದ್ಧ ಆಕ್ರೋಶ, ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವ್ರುಗಳು ಏನಂದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಆಕ್ರೋಶ, ಆಡಳಿತ ಪಕ್ಷಕ್ಕೆ ಹೋದಾಗ ಇವರು ಅದೇ ಪೆಟ್ರೋಲ್ ರೇಟು ಎಲ್ಲ ಯಾವ್ದು ಎಷ್ಟೆಷ್ಟು ಜಾಸ್ತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಯಾವ್ರಿಗೆ ಆಗಲಿ ಪರಿಜ್ಞಾನ ಇದೆಯಾ? ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈವನ್ ಕಾಂಗ್ರೆಸ್ನವರು ಅಷ್ಟೇ, ನಾವು ಅಧಿಕಾರಕ್ಕೆ ಬರ್ತಿದ್ದಂಗೆ ಫುಲ್ ಕಡಿಮೆ ಮಾಡ್ತೀವಿ ಅದು ಇದು ಅಂತೆಲ್ಲ ಫುಲ್ ಪುಂಕ್ತಾ ಇದ್ರು. ಬಂದ್ ಮಾಧ್ಯಮಗಳ ಮುಂದೆ ಬಡಾಯಿ ಕೊಚ್ಕೊಳ್ಳೋದು. ಅಧಿಕಾರಕ್ಕೆ ಬಂದ್ರು ಸೈಲೆಂಟ್ ಆದ್ರು. ಈಗ ಆ ಕೆಲಸ ವಿರೋಧ ಪಕ್ಷದ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. 25 ರೂಪಾಯಿಂದ 50 ರೂಪಾಯಿ ಆಗೋದು, 10 ರೂಪಾಯಿಂದ 20 ರೂಪಾಯಿ ಆಗೋದು ಇದು ದೊಡ್ಡದಲ್ಲ ಆಕ್ಚುಲಿ. ಬಟ್ ಚಿಕಿತ್ಸಾ ವೆಚ್ಚ ಈಗ ಕೆಲವೊಂದು ಆಪರೇಷನ್ ಮಾಡಿಸಿದಂತ ಸಂದರ್ಭದಲ್ಲಿ ಈಗ 5,000 10,000 ರೂಪಾಯಿ ಈ ರೀತಿಯಾಗಿದ್ದಂಥದ್ದು 50,000 ಈ ರೀತಿಯಾಗಾದ್ರೆ ನಿಜಕ್ಕೂ ಅದನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಈ 10 ರೂಪಾಯಿ 20 ರೂಪಾಯಿ ಎಲ್ಲ ಜನ ಓಕೆ, ಒಂದು ಚಾಕ್ಲೇಟ್ ತಗೊಂಡ್ರೆ 5 ರೂಪಾಯಿ 10 ರೂಪಾಯಿ ಆಗೋಗಿರುತ್ತೆ. ನೀವೊಂದು ಬೋಂಡ ತಗೊಂಡ್ರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಂದಂತ 16 ತಿಂಗಳಲ್ಲಿ ಪ್ರತಿ ತಿಂಗಳು ಕೂಡ ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಬರೇ ಆರೋಗ್ಯ ಇಲಾಖೆಯವರು ಇಲಾಖೆಯನ್ನ ನಡೆಸಕ್ಕೆ ದುಡ್ಡಿಲ್ದಿರ, ಇಲಾಖೆಯಲ್ಲಿ ಹಣದ ಕೊರತೆ ಇರೋದ್ರಿಂದ ಔಷಧಿಗಳು ತೆಗೆದುಕೊಳ್ಳಲಾಗದ ಸ್ಥಿತಿ ಇದೆ. ಔಷಧಿಗಳನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಆ ಸ್ಥಿತಿ ಇದೆ. ಔಷಧಿಗೋಸ್ಕರ ಬಿಪಿಎಲ್ ಕಾರ್ಡ್ದಾರರೇನಿದ್ದಾರೆ, ಬಡವರೇನಿದ್ದಾರೆ, ಅವರು ಆಸ್ಪತ್ರೆಗಳಲ್ಲಿ ಅಲಿತಾ ಇದ್ದಾರೆ. ಈಗ ಏಕಾಏಕಿ ರಿಜಿಸ್ಟ್ರೇಷನ್ ಫೀಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. 30 ಅರ್ಹತೆ ಇದ್ದ ಬಡವರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಹಾರ ಇಲಾಖೆಗೆ ಸಿಎಂ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆಹಾರ ಸಚಿವರ ಭರವಸೆ, ಸಂತ್ರಸ್ತರು ನಿರಾಳ, ಅರ್ಹತೆ ಇದ್ರೆ ಬಿಪಿಎಲ್ ವಾಪಸ್. ಬಿಪಿಎಲ್ ಕಾರ್ಡ್ಗಳ ರದ್ದು ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ವಿಚಾರ ಮುನ್ನೆಲೆಗೆ ಬರ್ತಿದ್ದ ಹಾಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಗಿತ್ತು. ಹಾಗೆ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿದ್ವಿ. ಅರ್ಹರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿತ್ತು, ರದ್ದು ಮಾಡಿತ್ತು ಸರ್ಕಾರ. ರದ್ದು ಮಾಡುವಂತ ಬರದಲ್ಲಿ ಅರ್ಹರು ಯಾರೆಲ್ಲ ಬಿಪಿಎಲ್ ಕಾರ್ಡ್ಗಳನ್ನ ಪಡೆದುಕೊಳ್ಳಿದ್ದಕ್ಕೆ ಯೋಗ್ಯರಿದ್ರು ಅವರ ಕಾರ್ಡ್ಗಳು ಕೂಡ ರದ್ದಾಗಿತ್ತು. ನ್ಯೂಸ್ 18 ನಿರಂತರ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅರ್ಹರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಆಹಾರ ಸಚಿವ ಮುನಿಯಪ್ಪ ಅವರು. 1 ವಾರದಲ್ಲಿ ಅರ್ಹರ ಬಿಪಿಎಲ್ ಕಾರ್ಡ್ ವಾಪಸ್ ಎಂಬ ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್. ಬಿಕಾಸ್ ಯಾರಿಗೆ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅವರಿಗೆ ಬಿಪಿಎಲ್ ಕಾರ್ಡ್ ಹೋಗಬೇಕು, ಅಂತವರ ಕಾರ್ಡ್ ಅನ್ನ ಕೂಡ ರದ್ದು ಮಾಡಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ನ್ಯೂಸ್ 18 ವರದಿ ಬಿತ್ತರ ಆದ ಮೇಲೆ ವಿರೋಧ ಪಕ್ಷದವರು ಕೂಡ ವಿರೋಧವನ್ನು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ KH ಮುನಿಯಪ್ಪ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ, ನೋಡೋಣ. ಬಿಪಿಎಲ್ ಕಾರ್ಡ್ ರದ್ದತಿ ಗೊಂದಲಕ್ಕೆ ತೆರೆ ಎಳೆಯುವಂತ ಒಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋಕ್ಕೆ ಖುದ್ದು ಆಹಾರ ಸಚಿವ KH ಮುನಿಯಪ್ಪನವರೇ ಇದ್ದಾವೆ, ಮಾತಾಡಿಸ್ತೀನಿ. ಸರ್, ನಿಮ್ಮಂತ ಸೀನಿಯರ್ ಮಿನಿಸ್ಟರ್ ಇದ್ರೂ ಕೂಡ ಇಂಥದ್ದೊಂದು ಗೊಂದಲ ಯಾಕೆ ನಿರ್ಮಾಣ ಆಯಿತು ಸರ್? ಇದು ಗೊಂದಲ ಇಲ್ಲ, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅಲ್ಲಿ ಇದನ್ನೆಲ್ಲ ಪರಿಷ್ಕರಣೆ ಮಾಡುವಂಥದ್ದು ಕಾನೂನುಬದ್ಧವಾಗಿ ಮಾಡಿದ್ದೀವಿ. ಎಲ್ಲೋ 1% 2% ಮಾಡುವಂಥ ಕಾಲದಲ್ಲಿ ಬಿಪಿಎಲ್ ಕಾರ್ಡವರು ಇವತ್ತು ನಮಗೆ ಹಕ್ಕಿ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು, ಸರ್ಕಾರಿನವರು ಬಿಟ್ಟು ಎಲ್ಲರೂ ಕೂಡ ಯಥಾಸ್ಥಿತಿ ಹಿಂದಿನ ಯಾವ ರೀತಿ ಬಿಪಿಎಲ್ ಕಾರ್ಡ್ ಇತ್ತು ಅವರಿಗೆ ನೀವು ಅಕ್ಕಿ ಕೊಡಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ ಅಧಿಕಾರಿಗಳನ್ನ ಕರೆಸೆಲ್ಲ ಮಾತಾಡಿದ್ದೀನಿ. 1 ವಾರದಲ್ಲಿ ಕರೆಕ್ಟ್ ಮಾಡಿ ಲಾಗಿನ್ ಸರಿ ಮಾಡಿ ಅವ್ರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹುತೇಕ 1 ವಾರ ಆದಮೇಲೆ ಯಥಾಸ್ಥಿತಿ ಹಿಂದೆ ಯಾವ ರೀತಿ ಅಕ್ಕಿ ಬಿಪಿಎಲ್ ಕಾರ್ಡ್ ಕೊಡ್ತಿದ್ರು ಕೊಡ್ತೀವಿ.
ಯಾವ ಮಾನದಂಡಗಳ ಆಧಾರದ ಮೇಲೆ ಪರಿಷ್ಕರಣೆ ನಡೀತಾ ಇದೆ ಸರ್? ಪರಿಷ್ಕರಣೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಇನ್ಕಮ್ ಟ್ಯಾಕ್ಸ್ ಇದೆ, ಸರ್ವಿಸಲ್ಲಿರೋದಿದೆ, ಆ ರೀತಿ 4ರಿಂದ 5 ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. 2ಕ್ಕೆ ಸೀಮಿತವಾಗಿದ್ದೀವಿ ಈಗ ನಾವು. 2ಕ್ಕೆ ಸೀಮಿತವಾಗಿ ಇವತ್ತು ಒಂದು ನಿರ್ಣಯ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನು ಮಾಡಿದ್ದೀವಿ. ಅದರಂತೆ ಇವತ್ತು ಇನ್ಕಮ್ ಟ್ಯಾಕ್ಸು ಮತ್ತು ಸರ್ವಿಸಲ್ಲಿರೋರಿಗೆ 2 ಬಿಟ್ಟರೆ ಉಳಿದವರೆಲ್ಲರಿಗೂ ಕೂಡ ನಾವು ಕೊಡೋದು. ಅವೆರಡೂ ಸೇರಿ ಕೂಡ 1,02,000 ಕಾರ್ಡ್ ಜಾಸ್ತಿ ಇಲ್ಲ. ಇನ್ನು ಉಳಿದಿದ್ದು ನಾವು 1,50,000 ಕಾರ್ಡ್ಗಳಿದೆ. ನಾವು ಅಂತ್ಯೋದಯ ಆಗಲಿ, BPL ಆಗಲಿ, ರಾಜ್ಯ ಸರ್ಕಾರದ್ದಾಗಲಿ ಮತ್ತು APL ಅಲ್ಲ, ಇವೆಲ್ಲ ಸೇರಿಸಿದರೆ 1,50,00,000 ಕಾರ್ಡ್. 1 ಲಕ್ಷ ನಾವು ಸ್ಟಾಪ್ ಮಾಡಿದ್ವಿ. ಗೊಂದಲ ಇಷ್ಟು ಮಾಡಿದ್ದಾರೆ BJP. ಬಡವರಿಗಾಗಿ ಯೋಜನೆಯನ್ನು ಮಾಡಿದ್ದೀವಿ. ಆ ಅಕ್ಕಿಯನ್ನು ನಾವು 1 ವಾರ ಆದಮೇಲೆ ಕೊಡ್ತೀವಿ. ಈಗ ಸಹಜವಾಗಿ ಬಹುತೇಕ ಮನೆಗಳಲ್ಲಿ TV, ಫ್ರಿಡ್ಜು, ಮನೆಗೊಂದು ಅಂದರೆ ಇತ್ತೀಚೆಗೆ ಕಾರ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಕೆಲವು ಕಡೆ ಗ್ರಾಮೀಣ ಪ್ರದೇಶ ಟ್ರ್ಯಾಕ್ಟರ್ಗಳನ್ನು ಹೊಂದಿದ್ದಾರೆ. ಇಂಥವ್ರು ರೈತಾಪಿ ವರ್ಗದವರು, ಇಂಥವ್ರಿಗೆ ಏನು ಹೇಳ್ತೀರಿ? ಈಗ ಯಾವ ಕಾರ್ಡು ರದ್ದಾಗಲ್ಲ ಹೇಳಿದ್ದೀನಿ. BPL ಇರ್ತದೆ, APL ಇರ್ತದೆ, ಯಾವ ಕಾರ್ಡು ರದ್ದಾಗಲ್ಲ. ಈಗ BPL ಕಾರ್ಡ್ ಕಳ್ಕೊಂಡಿರೋ ಅಂತಾರೆ, ಅಂದರೆ ರದ್ದಾಗಿರೋ ಅಂಥವ್ರು ಮತ್ತೆ ಅವರು BPL ಕಾರ್ಡ್ ಪಡ್ಕೊಬೇಕು ಅಂದರೆ ಯಾರನ್ನು ಸಂಪರ್ಕ ಮಾಡಬೇಕು? ಆಹಾರ ಇಲಾಖೆ ಅಧಿಕಾರಿಗಳೇ ಮನೆಗೆ ಹೋಗ್ತಾರಾ? ಅವರು ಎಲ್ಲಿ ಅಂಗಡಿಯಲ್ಲಿ ತಗೊಳ್ತಾ ಇದ್ರು ಫೇರ್ ಪ್ರೈಸ್ ಡಿಪೋ, ಆ ಡಿಪೋಗೆ 1 ವಾರ ಆದಮೇಲೆ ಹೋದರೆ ಅವ್ರಿಗೆ ಅಕ್ಕಿ ಕೊಡ್ತಾರೆ. ಸೊ ಇದಿಷ್ಟು ಆಹಾರ ಸಚಿವ KH ಮುನಿಯಪ್ಪನವರ ನೇರ ನುಡಿಗಳು. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.